ಬಾಜೂರಿನ ಗೆಳತಿ ಬಾಳ ನೆನಪಿಗೆ ಬರತಿ. ಫ್ರೆಂಡ್ಸ್, ಮೀನು ಸಾಂಬಾರು ರೆಡಿ ಆಗ್ತಾ ಇದೆ. ನೀರು ಕುಡಿತದ ಮೀನು. ಕಟ್ ಆಗ್ಬಿಟ್ಟಿದೆ ಮೀನೆಲ್ಲ. ಇಡ ತೆಗಿ, ತೋರ್ಸ, ತೆಗಿಯಲ್ಲ ಕೈ ಇಡ. ಹಾಂ ಹಾಂ, ಕೆಳಗೆ ಹಸಿಮೆಣಸಿನಕಾಯಿ ಅಂತ ಹೇಳು. ಹಾಂ, ಎಣ್ಣೆ ಕಾಯುವುದು ಟೈಮ್ ಇದೆ ನೋಡಿ, ಗಮನಿಸಿ, ವಿವರಿಸಿ. ಗ್ಯಾಸ್ ಇಲ್ಲದ ಕಾರಣ ಕಟ್ಟಿಗೆ ಒಲೆಯನ್ನು, ಗ್ಯಾಸ್ ಒಲೆಯಿಂದ ಟೇಸ್ಟ್ ಇರಲ್ಲ, ಕಟ್ಟಿಗೆ ಒಲೆಯಿಂದ ಟೇಸ್ಟ್ ಇರುತ್ತೆ. ಹಂಗಾಗಿ ಕಟ್ಟಿಗೆ ಒಲೆನ ಎಣ್ಣೆ ಕಾಯ್ತಾ ಇದೆ. ಕೊತ್ತಂಬರಿ ಸೊಪ್ಪು, ಪುದೀನ, ಮತ್ತೆ ಈರುಳ್ಳಿ, ಪಟಾಪಟ, ಬೆಳ್ಳುಳ್ಳಿ ಫ್ರೈ. ಈರುಳ್ಳಿ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ನೋಡ್ರಿ ರೋಸ್ಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಹಳದಿ ಬರೋವರೆಗೂ ಅದೆಲ್ಲ ರೋಸ್ಟ್ ಮಾಡಬೇಕು. ರೋಸ್ಟ್ ಆದ್ರೇ ಟೇಸ್ಟ್. ಈ ಮೀನು ತೋರಿಸ್ತಾರೆ. ಈ ಮೀನು ನಮ್ಮ ಕೆರೆಯಲ್ಲೇ ತಂದಿರೋ ಫ್ರೆಶ್ ಕಾಯಿ ತಂದಿರೋ ದೊಡ್ಡ ಕೆರೆಯಲ್ಲೇ ಇಟ್ಕೊಂಡ್ ಬಂದಿರತಕ್ಕಂತಹ ಮೀನು ತುಂಬಾ ಟೇಸ್ಟ್ ಆಗಿರುತ್ತೆ. ಇಲ್ಲಿ ಗೌರಿ ಮೀನ್. ಒಲೆ ಉರಿ ರಿಚ್ ಆಗಿದೆ, ಫುಲ್ ರಿಚ್ ಆಗಿದೆ. ಫುಲ್ ಕುದಿತಾ ಇದೆ. ನಮ್ಮತ್ತೆ ಮೀನು ಫ್ರೈ ಮಾಡೋದ್ರಲ್ಲಿ ಫೇಮಸ್ಸು. ಚೀರನಕಟ್ಟೆ ಅತ್ತೆಯವರು. ಅಲ್ಲೇ ಇದು ವಾಣಿ ವಿಲಾಸ ಸಾಗರದ ಪಕ್ಕದಾಗೆ ಇರೋಂಥ ನಮ್ಮ ಅತ್ತೆಯವರು. ವಾರದಲ್ಲಿ ಒಂದು 3 ಸಲ 4 ಸಲ ಮೀನೇ ತಿಂದು ಬೆಳೆದಿರ್ತಕ್ಕಂಥ ನಮ್ಮ ಅತ್ತೆ. ಹಿಡ್ಕ ತೋರ್ಸಪ್ಪೆ. ಹಾ ನೋಡಿ, ನನ್ನ ಮಗ ಹೆಂಗ್ ಹಿಡ್ಕೊಂಡಿದ್ದಾನೆ ಇವತ್ತು. ಫುಲ್ ಬ್ಯಾಟಿಂಗ್ ಆಡ್ತಾನೆ. ತಿಂತೇನಾ ತೆಲೆ? ಹಾ ಹಾ, ತೆಲೆ ತೋರ್ಸ. ಪಾಪಾ 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 ರೀ. ಈರುಳ್ಳಿ ರೋಸ್ಟ್ ಆಗಿದೆ. ಏ ಹಾಕಲ್ಲ ಅದ್ರಕ್ಕೆ. ಫ್ರೆಶ್ ಆಗಿ ಕಿತ್ಕೊಂಡ್ ಬಂದಿದ್ದಾರೆ ನೋಡಿ. ಮೀನಿನ ಸಾಂಬಾರ್ಗೆ ಈ ಹುಣಸೆ ಹಣ್ಣು ತುಂಬಾ, ಹುಣಸೆ ಕಾಯಿ ತುಂಬಾ ಟೇಸ್ಟ್ ಕೊಡುತ್ತೆ. ಏಯ್ ಯಾವ ನೋಡಿ, ತಿರುಗಿಸಿ 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 ಫುಲ್. ಮತ್ತೆ ಇವಾಗ ಏನು ಮಾಡೋದು? ಓ, ಸ್ವಲ್ಪ ಟೈಮ್ ಆಗುತ್ತದೆ. ಖಾರ ರೆಡಿ ಇರೋದ ಕಾರಣ ಸ್ವಲ್ಪ ಬ್ರೇಕ್ ಮಾಡಲಾಗುತ್ತದೆ, ಬ್ರೇಕ್ ತೆಗೆದುಕೊಳ್ಳಲಾಗುತ್ತದೆ. ಹುಣಸೆಕಾಯಿನ ತೊಳೆದ್ಬಿಟ್ಟು ತೊಳೆದು ಹಾಕೋಣ. ಇಳಿಸಿದ್ರು, ಕುದಿತಾ ಇದೆ, ನೀರು ಕಾಯ್ತಾ ಇದೆ, ಮೀನು ರೆಡಿ ಇದೆ, ಹುಣಸೆ ರೆಡಿ ಆಗ್ತಾ ಇದೆ. ಏ ಕೇಳಿದಾನೆ. ಬೇಗ ಬೇಗ ಹುಣಸೆ ಹುಣಸೆ ಎಷ್ಟೊಂದು ಬೇಕು ಹುಣಸೆ ಹಣ್ಣು? ಹಾಂ,
ಅಪ್ಪಿ ದೊಡ್ಡ ಕೆರೆ ಏನು ಹೇಳಪ್ಪ ಅದು ಹಾಂ ತಲೆ ತಿಂದ್ರೆ ತಿಂತೀಯಾ ತಲೆ ತಲೆ ಅದೇನೋ ಹೇಳ ಮೈಂಡು ಚೆನ್ನಾಗಿ ಓಡುತ್ತೆ ಅಂತ ಹೇಳು. ತಲೆ ತಿನ್ಬೇಕಾ ತಲೆ ತಿನ್ನಬೇಕು, ತಲೆ ತಿಂದ್ರೆ ಒಳ್ಳೇದು ಅಂತ ಹೇಳು. ಯಾರ್ದನ ತಲೆ ತಿನ್ನದ ಮೀನ್ ತಲೆ ತಿನ್ನದ ನೀನು ತಲೆ ತಿಂದ್ರೆ ಒಳ್ಳೇದು. ಹುಣಸೆ ಹಣ್ಣು ತುರಿಯೋದು ರೆಡಿ ನೀನು ತಲೆ ತಿಂದ್ರೆ ಒಳ್ಳೇದು. ಹಾಂ ತೊಳೆ ತೊಳೆ ಅಲ್ಲಿಗೆ ಅದೇ ಕೆಳಗಡೆ ತೊಳಿತಾ ಫುಲ್ ಹುಣಸೆ ಹಣ್ಣು ಬೇಯ್ತಾ ಇದೆ, ಫುಲ್ ಬಿಸಿಯಾಗಿ ರಚ್ಚಾಗಿದೆ. ಖಾರ ರೆಡಿ ಎಲ್ಲ ರೆಡಿ. ಅಲ್ಲಿಕ್ಕೆ ಅಂಗಡಿ ಕರ್ಕೊಂಡು ಹುಣಸೆ ಹಣ್ಣು ಬೇಯ್ದಿದೆ, ರೆಡಿಯಾಗಿದೆ. ನೋಡಿ ಸೌದೆ ಒಲೆ ನೋಡ್ರಿ ಎಷ್ಟು ರಿಸ್ಕ್ ಇರುತ್ತೆ, ಕಷ್ಟ ಇರುತ್ತೆ ಅಂತ, ಆದ್ರೂ ಅಡುಗೆ ಟೇಸ್ಟ್ ಇರುತ್ತೆ. ಬಾ ಬಾ ಅಡಿಗೆ ಮಾಡಿ ಬರವಾ, ಮುಗಿತ್ ಬಾ, ಇನ್ಮೇಲೆ ರುಬ್ಬು ತಿಕ್ಕು ತೊಳಿ ಬಾ. ಖಾರ ಹಾಕಲಾಗಿದೆ ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆಯವರು ಹಾಕಲಾಗಿದೆ. ಮೀನು ಹಾಕೋದು ಬಾಕಿ ಇದೆ, ಅರಶಿನ ಹಾಕಲಾಗ್ತಿದೆ ನೋಡಿ ಫ್ರೆಂಡ್ಸ್. ಕಟ್ಟಿಗೆ ಅಡಿಗೆ, ಒಲೆ ಅಡಿಗೆ ತುಂಬ ಬ್ಯೂಟಿಫುಲ್ ಆಗಿ ಅಂಡ್ ಟೇಸ್ಟ್ ಆಗಿ ಮಾಡ್ತಾರೆ. ಇದು ಫಿಶ್ ರೆಡಿ ಆಗ್ತಿದೆ, ಈ ಕಡೆ ಚಿಕನ್ ರೆಡಿ ಆಗ್ತಿದೆ. ಹೇಳ ಚೇತನ, ಹೇಳಲೇ ಚಿಕನ್ ಕೊಯ್ತಿದ್ವು ಅಂತ. ನಿಂದೆಲ್ಲ ಉಪ್ಪು ಹಾಕಿದ್ದೆ ರೀ. ಬಿಡ್ತೀನಿ ನೋಡ್ರಿ ಸ್ವಲ್ಪ ಎರಡು ಎರಡು 800 ಇತ್ತು, ಅದು ಕಟ್ ಮಾಡಿದ್ಮೇಲೆ 2 ಕೆಜಿ ಬರಂಗಿಲ್ಲ ನೋಡು. ಫ್ರೆಂಡ್ಸ್ ಅಂತಾನೆ ಹುಣಸೆ ಹುಳಿ ಒಯ್ತಾ ಇದ್ದಾರೆ. ಅಷ್ಟು ಹುಣಸೆ ಹುಳಿ ಆಗಿದೆ. ಹಾಂ ಅಷ್ಟೊಂದು ಬೇಕಾ? ಕುಡ್ಸೋ ತಮ್ಮನೆ ನೋಡ್ತಾ ನಿಂತಾನೆ. ಕಾಫಿ ಲೋಟ ಆಗಲಿ, ನೀರಿನ ಲೋಟ ಇಲ್ಲೇ ಊರಿಗೆ ಕುದಿತಾ ಇದೆ, ಕುದಿತಾ ಇದೆ, ಕುದಿತಾ ಇದೆ, ಉರಿತಾ ಇದೆ, ಉರಿತಾ ಇದೆ, ಉರಿತಾ ಇದೆ. ಕಾರ್ಪುಡಿ ತಮ್ಮ ಕಾರ್ಪುಡಿ ಕೊಡು ಸ್ವಲ್ಪ ಲೋಟ ತೊಳೆದು ತಗೊಂಡಿದ್ರು. ಕಾರ್ಪುಡಿ ತಮಗಿದೆ ವಿಡಿಯೋ ಮಾಡಿಕೊಟ್ಟೆ. ಕಾರ್ಪುಡಿ ನನಗೆ ಕೊಡಿ, ವಿಡಿಯೋ ಮಾಡ್ತಾನೆ. ಅದೇ ಟಿ ಟಿ ಗಾಡಿ ಇದು ಮಾಡ್ಬೇಕಾಗುತ್ತೆ. ಟೆಂಪ ಟೀ ಅದೇ ಟೆಂಪ ಬರ್ತದೆ ನಮ್ಮ
ಇಲ್ಲಿಗೋತಲ್ಲ ಟೆಂಪೋ ಬರಲ್ಲ ಅದೇ ಗಾಡಿ ಮೇಲೆ ಕೆಳಗೆ ಕುತ್ಕೋದು ಏ ಅಪ್ಪಿ ಹಂಗಲ್ಲ ಹಂಗೆ ನೋಡ್ಬೇಕು ಹೇಗೆ ಫ್ರೆಂಡ್ಸ್ ಮೊಟ್ಟೆ ಕೋಳಿ ಸಾಂಬಾರು ಮನೆಯವ್ರಿಗೋಸ್ಕರನೇ 2 kg ತಗೊಂಡಿದ್ವಿ. ಅವರು ಮೀನು ತಿಂತಾರೆ, ಇದನ್ನು ತಿಂತಾರೆ. ಹೌದು, ನಮ್ಮ ಮತ್ತೆ ಮಗಳು ಸಮೇತ ಚಿಕನ್ನ ತಿಂತಾರೆ. ಹಾಂ ಓಕೆ, ಸ್ಟಡಿ ಅಂಡ್ ರೆಡಿ. ಮೀನ್ ಸಾಂಬಾರ್ ಈಗ ಇಳಿಸ್ತಾ ಇದ್ದೀನಿ. ಓಕೆ ಡನ್. ಎಲ್ಲರೂ ಊಟಕ್ಕೆ ಎಣ್ಣೆ ಮೇಲೆ ಬರ್ತಾವ ತೆಗಿತಾರೆ ಅದನ್ನ ತೆಗೆದು ಇನ್ನು ಚಿಕನ್ ಇನ್ನೂ ರೆಡಿ ಆಗಬೇಕು. ಇನ್ನ ಶುರು ಆಗಿಲ್ಲ ಕುಕಿಂಗ್, ಅದು ಸ್ಟಾರ್ಟ್ ಆಗಿಲ್ಲ. ಬಿಸಿ ಹತ್ತಾ ಇದೆ. ಇದು ಆದ ತಕ್ಷಣ ಎಲ್ಲರೂ ಊಟಕ್ಕೆ ರೆಡಿ ಆಗ್ಬಿಡ್ರಿ. ಸೂಪರ್ ಮೀನ್ ಸಾಂಬಾರ್ ಸೂಪರ್ ಇದೆ ಫ್ರೆಂಡ್ಸ್. ನೋಡಿ ಎಷ್ಟು ಬರ ಖಾಲಿಯಾಗಿದೆ. ಅದು ಮೀನ್ ಸಾರು, ಇದು ಚಿಕನ್ ಸಾರು. ಸಾಂಬಾರು ಮಾತ್ರ ಇದೆ, ಪೀಸಿಲ್ಲ. ಫುಲ್ ದಾಸೋಹ ಆಗೋಗ್ಬಿಟ್ಟಿದೆ. ಸೂಪರ್ ಟೇಸ್ಟ್, ಸೂಪರ್ ರುಚಿ.